ಜೊತೆಗೆ ಈ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಿರೋದೇನು, ಮುಂಜಾಗ್ರತೆ ವಹಿಸಿದ್ರೆ ಕಾಲ್ತುಳಿತ ತಪ್ಪಿಸಬಹುದಾಗಿತ್ತೇನೋ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ವೈಫಲ್ಯದ ಬಗ್ಗೆ ಚರ್ಚಿಸೋ ಟೈಮ್ ಇದಲ್ಲ. ದುಃಖದಲ್ಲಿರೋರಿಗೆ ಎಲ್ಲರೂ ಸಾಂತ್ವನ ಮಾಡಬೇಕಿದೆ ಅಂತಂದ್ರು. ಸರ್ಕಾರದ ವೈಫಲ್ಯನೋ ನಿನ್ನೆ ಘಟನೆ ಬಗ್ಗೆ ನಮ್ಗೆಲ್ಲರಿಗೂ ಕೂಡ ದುಃಖ ಇದೆ, ವಿಷಾದ ವ್ಯಕ್ತಪಡಿಸ್ತೀವಿ. ಇಂಥ ದುರ್ಘಟನೆ ಆಗಬಾರ್ದಾಗಿತ್ತು, ಇಂಥ ದುರ್ಘಟನೆ ಆಗಿದೆ. ನಮ್ಗೆಲ್ಲರಿಗೂ ಕೂಡ ದೊಡ್ಡ ಆಘಾತ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನೋಡಿ, ಇದು ಸರ್ಕಾರದ ವೈಫಲ್ಯನೋ ಅಥವಾ ಇನ್ನೇನೋ, ಇದು ಆ ಚರ್ಚೆ ಮಾಡುವಂತ ಸಮಯ ಅಲ್ಲ. ಯಾರು ದುಃಖದಲ್ಲಿದ್ದಾರೆ, ಯಾಕಂತಂದ್ರೆ ಸೂತಕದ ಛಾಯೆ, ಸಂಭ್ರಮದ ಆಚರಣೆಯ ಸಂದರ್ಭದಲ್ಲಿ ಸೂತಕದ ಛಾಯೆ ಇದೆ. ಇದರಲ್ಲಿ ರಾಜಕಾರಣ ಮಾಡ್ದ ವಿರೋಧ ಪಕ್ಷದವರಾಗಿರ್ಬೋದು ಅಥವಾ ಸರ್ಕಾರದಲ್ಲಿ ಇದ್ದವರಾಗಿರ್ಬೋದು, ಇಬ್ರು ಸೇರ್ಕೊಂಡು ರಾಜ್ಯದ ಜನತೆಗೆ ಮತ್ತು ಯಾರು ದುಃಖದಲ್ಲಿದ್ದಾರೆ ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂತ ಕೆಲಸ, ನ್ಯಾಯವನ್ನ ಕೊಡುವಂತ ಕೆಲಸವನ್ನ ಮಾಡ್ಬೇಕಾಗಿರುವಂತ ಟೈಮೇ ಹೊರತಾಗಿ ಇದರಲ್ಲಿ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳುವಂತ ಟೈಮ್ ಅಲ್ಲ ಇದು. ನಿನ್ನೆ ಘಟನೆ ಬಗ್ಗೆ ನಮ್ಗೆಲ್ಲರಿಗೂ ಕೂಡ ದುಃಖ ಇದೆ, ವಿಷಾದ ವ್ಯಕ್ತಪಡಿಸ್ತೀವಿ.